ಟೇಸ್ಟಿಯಾಗಿ ಗಟ್ಟಿಯಾಗಿ ಮನೇಲಿ ಹೇಗೆ ಮೊಸರು ಮಾಡೋದು ಅಂತ ನೋಡ್ಕೊಬರೋಣ. ಮೊದಲಿಗೆ 1 ಲೀಟರ್ ಆಗೋಷ್ಟು ಫುಲ್ ಫ್ಯಾಟ್ ಮಿಲ್ಕನ್ನು ಹಾಕ್ಕೊಳ್ತಾ ಇದ್ದೀನಿ. ಆ ಮೊಸರು ಮಾಡೋದಕ್ಕೆ ಸ್ವಲ್ಪ ಫುಲ್ ಫ್ಯಾಟ್ ಮಿಲ್ಕನ್ನು ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಈಗ ಹಾಲನ್ನು ಚೆನ್ನಾಗಿ ಕಾಯಿಸ್ಕೋಬೇಕು. ಹಾಲನ್ನು ಕಾಯಿಸ್ಬೇಕಾದ್ರೆ ಈ ರೀತಿ ಸೌಟನ್ನ ಉಲ್ಟಾ ಮಾಡಿಡೋದ್ರಿಂದ ಹಾಲು ಉಕ್ಕೋದಿಲ್ಲ. ಸ್ಟವ್ನ ಕಡಿಮೆ ಮಾಡಿಕೊಂಡು ಇದನ್ನು 3/4 ಲೀಟರ್ ಆಗೋವರೆಗೂ ಚೆನ್ನಾಗಿ ಇಲ್ಲಿ ಹಾಲನ್ನು ಕುದಿಸಿ ರೆಡಿ ಮಾಡ್ಕೊಂಡಿದ್ದೀನಿ. ಸ್ಟವ್ನ ಆಫ್ ಮಾಡಿಕೊಂಡು 1-2 ನಿಮಿಷ ಈ ರೀತಿ ಬೀಟ್ ಮಾಡ್ಕೊಳ್ತಿದ್ದೀನಿ. ಆಗ ಹಾಲಲ್ಲೆಲ್ಲ ನೊರೆ ಬರುತ್ತಲ್ಲ, ಸೊ ಮೊಸರು ನಮಗೆ ಚೆನ್ನಾಗಿ ಬರುತ್ತೆ. ಈಗ ಕೈಯಲ್ಲಿ ಮುಟ್ಟೋಷ್ಟು ಬೆಚ್ಚಗಾಗೋವರೆಗೂ ಹಾಲನ್ನು ತಣ್ಣಗಾಗೋದಕ್ಕೆ ಬಿಟ್ಟು 3 ಸ್ಪೂನ್ ಆಗೋಷ್ಟು ಫ್ರೆಶ್ ಆಗಿರುವಂತಹ ಮೊಸರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು ಮಡಿಕೆಗೆ ನಾನಿಲ್ಲಿ ಮೊಸರನ್ನ ಈ ರೀತಿಯಾಗಿ ಹಚ್ಕೊಂಡು ಕಾಯಿಸಿಟ್ಟಿದ್ದಂತಹ ಹಾಲನ್ನು ಮಡಿಕೆಗೆ ಹಾಕ್ಕೊಳ್ತಿದ್ದೀನಿ. ಮಡಿಕೆ ಇಲ್ಲ ಅಂತ ಅನ್ನೋರು ಸ್ಟೀಲ್ದು ಅಥವಾ ಯಾವುದಾದ್ರೂ ಬೇರೆ ಪಾತ್ರೆಗೆ ಹಾಕಿಟ್ಕೋಬೋದು. ಆದರೆ ಮಣ್ಣಿನ ಮಡಿಕೆಗೆ ಹಾಕಿಡೋದ್ರಿಂದ ನೀರಿನಂಶನೆಲ್ಲ ಎಳ್ಕೊಂಡು ಮೊಸರು ಗಟ್ಟಿ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ನೋಡಿ, ಇದನ್ನು ಈಗ ಒಂದು ರಾತ್ರಿ ಪೂರ್ತಿ ಹಾಗೆ ಬಿಟ್ಟಿದೆ. ಮಾರನೇ ದಿನ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಎಷ್ಟು ಗಟ್ಟಿ